ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾರು ನಿಲ್ದಾಣದಲ್ಲಿ ಮಿಷನ್ ಮೋದಿ ಡೆಮಾಕ್ರಸಿ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರಾಣತ್ಯಾಗ ಮಾಡಿದ ಹಿಂದೂ ಕಾರ್ಯಕರ್ತರಿಗೆ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಅಗಲೆಯ ಗ್ರಾಮದಲ್ಲಿ ರಾಜ್ಯಮಟ್ಟದ ಜೋಡಿ ಎತ್ತಿನ ಗಾಡಿಗಳ ಓಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕುಶಾಲನಗರ ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡ ಬನಾನ್ ಲೀಫ್ ರೆಸ್ಟೋರೆಂಟ್ ಮತ್ತು ಕೆಫೆಯನ್ನ ಶಾಸಕರಾದ ಡಾ. ಮಂತರ್ಗೌಡ ಉದ್ಘಾಟಿಸಿದರು. ಕುಶಾಲನಗರ ಪಟ್ಟಣದ ಕಾರು ನಿಲ್ದಾಣದಲ್ಲಿ ಮಿಷನ್ ಮೋದಿ ಡೆಮಾಕ್ರಸಿ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರಾಣತ್ಯಾಗ ಮಾಡಿದ ಹಿಂದೂ ಕಾರ್ಯಕರ್ತರಿಗೆ ಶ್ರದ್ಧಾಂಜಲಿ ಸಭೆ ಹಾಗೂ ಮಾನವ ಸರಪಳಿ ನಿರ್ಮಿಸಿ ನಂತರ ಮೌನ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು. ಕುಶಾಲನಗರ ಪಟ್ಟಣದ ಕಾರು ನಿಲ್ದಾಣದಲ್ಲಿ ಮಿಷನ್ ಮೋದಿ ಡೆಮಾಕ್ರಸಿ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ವಿಶ್ವ ಹಿಂದೂ ಪರಿಷತ್, ಆರ್ಎಸ್ಎಸ್ ಮತ್ತು ಬಜರಂಗ ದಳದ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರಾಣತ್ಯಾಗ ಮಾಡಿದ ಹಿಂದೂ ಬಾಂಧವರಿಗೆ ಹಿಂದೂ ಕಾರ್ಯಕರ್ತ ದಿವಂಗತ ವಿನಯ್ ಸೋಮಯ್ಯ ಹಾಗೂ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಅವರ ನೇತೃತ್ವದಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪರುತ್ತದಲ್ಲಿ 5 ನಿಮಿಷಗಳ ಕಾಲ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದರು. ನಂತರ ಫೀಲ್ಡ್ ಮಾರ್ಷಲ್ ಕಾರ್ಯಪರುತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಮೌನ ಮೆರವಣಿಗೆ ಮೂಲಕ ತೆರಳಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ನೀಡಬೇಕು ಮತ್ತು ಕಾಶ್ಮೀರದ ಪಹಲ್ಗಾಮ್ ಹಿಂದೂ ಬಾಂಧವರ ಹತ್ಯೆ ಹಿನ್ನೆಲೆಯಲ್ಲಿ ಜಿಹಾದಿಗಳ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಉಗ್ರ ಕ್ರಮಕ್ಕೆ ಆಗ್ರಹಿಸುವಂತೆ ತಹಶೀಲ್ದಾರ್ ಕಿರಣ್ ಜಿ ಗೌರವರವರ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಂಪಿ ಅಪ್ಪಚ್ಚುರಂಜನ್ ಸೇರಿದಂತೆ ವಿವಿಧ ಮುಖಂಡರುಗಳು ಉಪಸ್ಥಿತರಿದ್ದರು. ನಿಂತುಕೊಂಡು ಬಂದು ಕಡಿದು ಕೊಲೆ ಮಾಡಿದಾರೋ ಇದನ್ನು ನೋಡಿ ನಾವು ಹಿಂದೂಗಳು ಕೆಲವೊಂದು ಪಾಠಗಳನ್ನು ಕಲಿಬೇಕಾಗ್ತದೆ. ಮೊದಲನೇದಾಗಿ ಒಗ್ಗಟ್ಟು, ಎರಡನೇದಾಗಿ ಶಿಸ್ತು. ನಾವು ನಮ್ಮ ಜಿಲ್ಲೆಯಲ್ಲೇ ಕಂಡಿದ್ದೇವೆ. ಒಂದು ಕಡೆ ಕೊಡವಾಮೆ ಬಹಳ ದೊಡ್ಡದಾಗಿ ಬೆಳೀತಾ ಇದೆ, ಇನ್ನೊಂದು ಕಡೆ ಗೌಡ್ರು, ಅರೆಭಾಷೆ ಗೌಡ್ರು ಇನ್ನೊಂದು ಗುಂಪಾಗ್ತಾ ಇದ್ದಾರೆ. ಇದೆಲ್ಲ ಯೋಜಿತ. ಅಂದರೆ ಇಡೀ ಭಾರತದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಿಮ್ಮನ್ನು ಜಾತಿ ಜಾತಿಯಾಗಿ ಹಿಂದೂಗಳನ್ನು ಒಡಿಲಿಕ್ಕಿರುವಂಥ ಒಂದು ಸಂಖ್ಯೆ. ಇದು ಮೊಟ್ಟ ಮೊದಲು ಕೊಡಗಿನಲ್ಲೇ ಆಗೋಯ್ತು ಅಂತ ಹೇಳುವಾಗ ನನಗೆ ನಾಚಿಕೆ ಆಗ್ತದೆ. ಇಷ್ಟೊಂದು ವಿದ್ಯಾಭ್ಯಾಸ ಮಾಡಿದವರು, ಇಷ್ಟೊಂದು ಬುದ್ಧಿವಂತರು ನಿಮ್ಮನ್ನು ಒಡೆದು ಹಾಕಲಿಕ್ಕೆ ಪ್ರಯತ್ನ ಮಾಡುವಾಗ ನೀವು ಒಡೆದು ಬಿದ್ದಿದ್ದೀರ. ಅದನ್ನು ದೊಡ್ಡ ಒಂದು ಜಯ ಅಂತ ಹೇಳುವಂಥ ರೀತಿಯಲ್ಲಿ ನೀವು ನಡೆದು ತೋರಿಸ್ಕೊಟ್ಟಿದ್ದೀರ. ಇದಕ್ಕೆ ಪ್ರತ್ಯುತ್ತರವಾಗಿ ಗೌಡ್ರು ಸತ ಇನ್ನೊಂದು ಪ್ರೋಗ್ರಾಮ್ ಅನ್ನು ಮಾಡ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿನ ಅವಶ್ಯಕತೆ ಇದೆ. ಇದೇ ಪರಿಸ್ಥಿತಿ ಕುಶಾಲನಗರದಿಂದ ಒಬ್ಬ ಸೇನೆಯಲ್ಲಿ ಸೇವೆ ಮಾಡ್ತಾ ಇರುವವನು ತನ್ನ ತಂದೆ ತಾಯಿ 2 ಮಕ್ಕಳನ್ನು ಕರ್ಕೊಂಡು ಗೋಯ್ಕೆರೆಯನ್ನು ದಾಟ್ತಾ ಇರಬೇಕಾದ್ರೆ ಯಾರ್ದೋ ಒಬ್ಬ ಗಾಡಿ ಅವನ ಗಾಡಿಗೆ ಮುಟ್ಟಿ ಹೋಯ್ತು. ಸೇನೆಯಲ್ಲಿ ಸೇವೆ ಮಾಡ್ತಾ ಇರುವವನು ಸ್ವಲ್ಪ ದಷ್ಟಪುಷ್ಟವಾಗಿದ್ದಾನೆ, ಸ್ವಲ್ಪ ಸಿಟ್ಟೇರಿದೆ, ಬಂದೇನೋ ಮಾತನಾಡಿದ್ದಾನೆ. ಆ ಹಿಂದ್ಗಡೆ ಇದ್ದ ವಾಹನದವನು ಇಮಿಡಿಯೇಟ್ ಆಗಿ ತನ್ನ ಶಿಸ್ತಿನ ಮೇಲೆ ಅವನಿಗೆ ಎಷ್ಟೊಂದು ಧೈರ್ಯ ಇದೆ ನೋಡಿ, ಪಕ್ಕದ ಒಂದು ಸ್ಥಳಕ್ಕೆ ಅವನು ಫೋನ್ ಮಾಡಿದ್ದಾನೆ. 20 ಜನರು ಬಂದು ಈ 4 ಜನ ಅಂದ್ರೆ ಒಬ್ಬ ಸೇನಾನಿ, ಅವನ ಹೆಂಡತಿ, ತಂದೆ ತಾಯಿ ಅವರನ್ನು ನೆಲಕ್ಕೆ ಬೀಳಿಸಿ ಹಾವನ್ನು ಹೊಡೆದು ಸ್ಥಳವನ್ನು ಖಾಲಿ ಮಾಡಿದ್ದಾರೆ. ಸರ್ಕಾರ ಇದ್ದಿದ್ದು ನಮ್ದೇ, ಆದರೆ ಬೆಂಗಳೂರಿನಿಂದ ಯಾವ ಒತ್ತಡ ಇತ್ತೋ ಪೊಲೀಸ್ಗಳು ಕೇಸನ್ನೇ ರಿಜಿಸ್ಟರ್ ಮಾಡಲಿಲ್ಲ. ಎಷ್ಟೋ ದಿನಗಳ ನಂತರ ಆ ಸೇನಾನಿಯ ಕೇಸನ್ನು ನಾವು ರಿಜಿಸ್ಟರ್ ಮಾಡಬೇಕಾಯ್ತು. ಅವ್ರದ್ದು ಬೆಟಾಲಿಯನ್ ಇದ್ದಿದ್ದು ಅಸ್ಸಾಮಲ್ಲಿ, ಅಲ್ಲಿಗೆ ನಾವು ಬರಿಬೇಕಾಯ್ತು, ಅವರಿಂದ ಒತ್ತಡ ತರಬೇಕಾಯ್ತು, ಮತ್ತೆ ಕೆಲವೊಂದು ವಿಷಯಗಳಾದವು. ಆದರೂ ಆ ಹೊಡೆದಾಡಿದವರಿಗೆ ಏನೂ ಆಗಲಿಲ್ಲ. ಆದರೆ ಪಹಲ್ಗಾಮ್ನಲ್ಲಿ ಇದಾದಾಗ ನಮ್ಮ ನರೇಂದ್ರ ಮೋದಿ ಅವರು ಎಷ್ಟೋ ಮನೆಗಳನ್ನೇ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಶಿಸ್ತಿನ ಪ್ರಶ್ನೆ ಬರ್ತದೆ. ಮೊದಲನೇದಾಗಿ ಒಂದು ಪುಟ್ಟ ಮಗು ಮನೆಯಲ್ಲಿ ಹುಟ್ಟಿದಾಗ, ನಮ್ಮ ಮನೆಯಲ್ಲಿ ಅದು 2-3 ವಯಸ್ಸಿನವನಾದಾಗ ನಾವು ಅವನ ಕೈಯನ್ನು ಹಿಡ್ಕೊಂಡು ದೇವಸ್ಥಾನಕ್ಕೆ ದಿನ ಹೋಗಿ ತೋರಿಸ್ಕೊಡೋದಿಲ್ಲ. ನಾವು ಪುಟ್ಟ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ನಮಗೆ ಆ ದೇವರ ಮೇಲೆ ನಂಬಿಕೆ ಇತ್ತು, ನಮಗೆ ಆ ದೇವಸ್ಥಾನದ ಮೇಲೆ ನಂಬಿಕೆ ಇತ್ತು. ನಮ್ಮ ಏನೇನು ಆಗಿದೆ ಅಂತ ಹೇಳುವಂಥದ್ದನ್ನು ಗೊತ್ತಿದೆ. ಏನು ಪಹಲ್ಗಾಮ್ನಲ್ಲಿ ಯಾರೋ ಪ್ರವಾಸಿಗರಾಗಿ ಕರ್ನಾಟಕ ಸೇರಿದಂತೆ ಇಡೀ
ರಾಷ್ಟ್ರವ್ಯಾಪಿಯಿಂದ ಅಲ್ಲಿ ಪ್ರವಾಸಿಗರು ಇದ್ದರು. ಇವತ್ತು ಕಾಶ್ಮೀರ ಆರ್ಟಿಕಲ್ 370 ತೆಗೆದ ಮೇಲೆ ಒಂಥರ ಫ್ರೀ ಆಗಿತ್ತು, ಅಲ್ಲಿಯ ಜನವು ನೆಮ್ಮದಿಯಿಂದ ಬದುಕುತ್ತಾರೆ ಅನ್ನುವ ಪರಿಸ್ಥಿತಿ ಇತ್ತು. ಆದರೆ ಏಕಾಏಕಿ ಇವತ್ತು ಆ ಒಂದು ಪ್ರವಾಸಿಗರನ್ನು ಯಾರು ಇವತ್ತು ಪಾಕಿಸ್ತಾನ ಪರ ಇದ್ದುಕೊಂಡು ಮಾಡ್ತಾ ಇದ್ದಾರೆ, ಏಕಾಏಕಿ ಗುಂಡಿನ ದಾಳಿ ಅದು ಹೇಗೆ ನಡೆದಿದೆ ಅಂತ ಗೊತ್ತಿದೆ. ಬಹುಶಃ ನೀವು ಯಾವ ಜಾತಿ ಇನ್ನೊಂದು ಕೇಳಿಲ್ಲ, ನೀವು ಹಿಂದೂಗಳ ಮುಸಲ್ಮಾನರು ಇಷ್ಟೇ ಕೇಳಿದ್ದು. ಯಾರು ಹಿಂದೂ ಅಂತ ಹೇಳಿದ್ರು ಅವರೆಲ್ಲರನ್ನ ನಿರ್ದಾಕ್ಷಿಣ್ಯವಾಗಿ ಈ ಒಂದು ಟೆರರಿಸ್ಟು ಗುಂಡು ಹಾರಿಸಿದ್ದು ಕೂಡ ನಾವು ನೋಡಿದ್ದೇವೆ. ಅದಕ್ಕೆ ಇವತ್ತು ಏನು ಭಾರತ ಸರ್ಕಾರ ಸಾಮಾನ್ಯ ಪ್ರಧಾನಿಗಳಾದ ಮೋದಿಯವರ ನೇತೃತ್ವದಲ್ಲಿ ಏನಾಗಬೇಕು ಅದನ್ನು ಮಾಡ್ತಾರೆ. ಅದಕ್ಕೆ ಯಾರೂ ಆತಂಕ ಪಡುವಂಥದ್ದಿಲ್ಲ, ಸೇಡು ಹಾಗೇ ಆಗ್ತದೆ. ಬಹುಶಃ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಇದರಲ್ಲಿ ಒಬ್ಬ ಅಡ್ಮಿನ್ ಆಗಿ ಇವತ್ತು ವಿಷ್ಣು ನಾಚಪ್ಪ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದ ನಿವಾಸಿ ವಿನಯ್ ಸೋಮಯ್ಯ ಅಡ್ಮಿನ್ಗಳಾಗಿ ಈ ಜಿಲ್ಲೆಯ ಸಮಸ್ಯೆಗಳು ಅಥವಾ ರಾಜ್ಯದಲ್ಲಿ ಏನೇ ಆದಾಗ ಒಂದಿಷ್ಟು ಹಾಕುವ ಕೆಲಸವನ್ನು ಮಾಡ್ತಾಯಿದ್ರು. ಇದನ್ನು ಸಹಿಸ್ಕೊಳ್ಳಲಿಕ್ಕೆ ಆಗದಂಥ ಕೆಲವು ಏನು ಜಿಲ್ಲೆಯಲ್ಲಿ ಸಮಸ್ಯೆಗಳು ಇದೆ ಅದನ್ನು ಹೇಳುವಂಥ ಹಕ್ಕು ಎಲ್ಲ ನಾಗರಿಕರಿಗೆ ಇದೆ. ಅದು ಹಾಕಿದ ತಕ್ಷಣ ನಾಪಕ್ಕಲ್ಲಿ ಒಂದು ವಿಚಾರ ಬಂದಾಗ ಶೌಚಾಲಯದ್ದು ಹಾಕಿದ್ದಾರೆ, ಅವರು ಅಡ್ಮಿನ್ ಹೈಕೋರ್ಟ್ ಜಡ್ಜ್ಮೆಂಟು ಭಾಳ ಕ್ಲಿಯರ್ ಇದೆ, ಅಡ್ಮಿನ್ಗಳ ಮೇಲೆ ಕೇಸ್ ಹಾಕೋಂಗಿಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ಅಡ್ಮಿನ್ಗಳ ಮೇಲೆ ಕೇಸ್ ಹಾಕಿದ್ದು ಮಾತ್ರ ಅಲ್ಲ, ಆಮೇಲೆ ಬೆದರಿಕೆ ಕೇಸ್ ಹಾಕಿ 10 ನಿಮಿಷ ಆಗಿಲ್ಲ. ಆದರೆ ಏನಲ್ಲಿ ಇತ್ತು ಅದಕ್ಕೆ ಆಕ್ಷೇಪಣೆಗಳು ಬಂದಾಗ ತಕ್ಷಣ ಅದನ್ನು ಅಳಿಸಿಯೂ ಹಾಕಿದ್ದಾರೆ. ಅಲ್ಲಿ ಬರಲಿಲ್ಲ, ಯಾರೋ ಅದನ್ನು ಸ್ಕ್ರೀನ್ ಶಾಟ್ ಹೊಡೆದು ಆಮೇಲೆ ಮಾಡಿರುವಂಥದ್ದು ಇದೆ. ಆದರೆ ಹಾಕಿದ ತಕ್ಷಣ ಮನೆಗೆ ಪೊಲೀಸ್ ಹೋಗ್ತಾರೆ. ಏನು ದೊಡ್ಡ ಮರ್ಡರ್ ಮಾಡಿದ್ದು ಇಲ್ಲ, ಈ ಟೆರರಿಸ್ಟ್ಗಿಂತ ಏನೋ ಅಪರಾಧ ಮಾಡಿದ ಹಾಗೆ ಎಲ್ಲರ ಮನೆಗೆ ಪೊಲೀಸ್ ಕಳಿಸುವಂಥ ಕೆಲಸವನ್ನು ತತ್ಕ್ಷಣ ಮಾಡಿದ್ದಾರೆ. ಯಾರು ಕಂಪ್ಲೇಂಟ್ ಕೊಟ್ಟ ಆತನ ಹಿನ್ನೆಲೆ ಏನು ಅನ್ನುವಂಥದ್ದು ಕೂಡ ಇವತ್ತು ಇಲ್ಲಿ ಪ್ರಶ್ನೆ ಮಾಡಲೇಬೇಕಾಗಿದೆ. ಆಯಿತು, ಅದು ಆದ ನಂತರ ಟೂರಿಸ್ಟ್ ಹೋಗಿ ನೆಮ್ಮದಿಯಲ್ಲಿ ಇರುವಂತಹ ಆ ಕಾಶ್ಮೀರವನ್ನು ಹುಳಗಡಿಸುವಂಥ ಕೆಲಸವನ್ನು ಭಯೋತ್ಪಾದಕರು ಮಾಡಿದ್ದಾರೆ ಅಂತ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಈ ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಏನು ಪಾಕಿಸ್ತಾನ ಅಂತ ಇದ್ದೇವೆ ಆ ಪಾಕಿಸ್ತಾನವನ್ನು ಭೂಪಟದಲ್ಲಿ ಇಲ್ಲದ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ವಿಚಾರವನ್ನು ಹೇಳಿದ್ದಾರೆ. ಒಂದು ಕಾಲದಲ್ಲಿ ದಿವಂಗತ ಇಂದಿರಾ ಗಾಂಧಿಯವರು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಇದ್ದನ್ನ ಬಾಂಗ್ಲಾದೇಶ ಅಂತ ಡಿಕ್ಲೇರ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅದೇ ರೀತಿ ಈ ಸಾರಿ ಕೂಡ ಏನು ಪಾಕಿಸ್ತಾನ ಅಂತಿದೆ ಅದನ್ನು ಇಲ್ಲದೆ ಮಾಡುವಂಥ ಕೆಲಸವನ್ನು ಭೂಪಟದಲ್ಲಿ ಇಲ್ಲದ ಕೆಲಸವನ್ನು ಮಾಡ್ತಾರೆ ಅಂತ ನಂಬಿಕೆ ನಮಗೆ ಕೂಡ ಇದೆ. ಅಲ್ಲಿದ್ದಂಥ ಮುಗ್ಧ ಜನರನ್ನ ಅವ್ರನ್ನ ಹೆಸರು ಕೇಳಿ ಅವರು ಹಿಂದೂಗಳ ಮುಸ್ಲಿಂ ಅಂತ ಕೇಳಿಕೊಂಡು ಗುಂಡು ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಮಗೆ ತಿಳಿದಾಗಿ ಇವತ್ತು ನಮ್ಮ ಕೊಡಗಿನಲ್ಲಿ ಕೂಡ ನಾವು ಎಚ್ಚರವನ್ನು ವಹಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಒಂದು ರೀತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಹೇಗಿದೆ ಅಂತ ಹೇಳಿದ್ರೆ ಅವರು ಕಾಂಗ್ರೆಸ್ನ ಪೊಲೀಸ್ನವರು ಆಗ್ಬಿಟ್ಟಿದ್ದಾರೆ. ಅವರೇನು ಸರ್ಕಾರದ ಪೊಲೀಸ್ನವರಲ್ಲ, ಅವರು ಕಾಂಗ್ರೆಸ್ನ ಪೊಲೀಸರು ಅಂತ ಹೇಳೋದಕ್ಕೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತಂದರೆ ಮೊನ್ನೆ ನಡೆದಂಥ ಏನು ನಮ್ಮ ವಿನಯ್ ಸೋಮಯ್ಯ ಅವರು ಸುಸೈಡ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಕೂಡ ನಾನು ಇಲ್ಲಿಗೆ ಇರಲಿಲ್ಲ, ನಾನು ಮಕ್ಕಳ ಹತ್ರ ಹೋಗಿದೆ. ಅಂಥ ಸಂದರ್ಭದಲ್ಲಿ ನಾನು ನೋಡಿದೆ ಅವರ ಏನು ಡೆತ್ ನೋಟನ್ನು ಅದನ್ನು ಡೈಯಿಂಗ್ ಡಿಕ್ಲರೇಷನ್ ಅಂತ ಡಿಕ್ಲೇರ್ ಮಾಡಿ 2 ಜನ ಶಾಸಕರ ಮೇಲೆ ಮತ್ತು ಅವರು ಬರೆದಂಥ 4 ಜನರ ಮೇಲೆ ಕೂಡ ಕೇಸನ್ನು ಬುಕ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಯಿತು. ಅದು ಸುಪ್ರೀಂ ಕೋರ್ಟಲ್ಲಿ ಕೂಡ ಆದೇಶ ಇದೆ. ಯಾವ ಸಾಯುವ ಕಾಲಕ್ಕೆ ಅವರು ಏನು ಡಿಕ್ಲರೇಷನ್ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಮೈನನ್ನು ಮಾಡಬೇಕಾಗ್ತದೆ, ಹರೀಶ್ ಪೂಯನ್ನು ಮಾಡಬೇಕಾಗ್ತದೆ, 2 ಜನ ಶಾಸಕರನ್ನು ಮಾಡಬೇಕಾಗ್ತದೆ ಅವರ ಡೈಲಿ ಡಿಕ್ಲರೇಷನ್ ಮಾಡಿದಾಗ. ಆ ರೀತಿಯಲ್ಲಿ ಕ್ರಮ ತಗೊಂಡು ಮತ್ತೆ ನಾವು ನಿರಾಪದ ರೀತಿಯಲ್ಲಿ ಬಿಟ್ಟು
ಅದರಲ್ಲಿ ನಮ್ಮ ಅಭ್ಯಂತರ ಏನಿಲ್ಲ. ಇವತ್ತೇನು ವಿನಯ್ ಸೌಮ್ಯನವರ ಅಡ್ಮಿನ್ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರು ಏನೋ ಇವತ್ತು ವಾಟ್ಸಪ್ಗೆ ಹಾಕಿದಂಥ ಸಂದರ್ಭದಲ್ಲಿ ನೋಡಿದಾಗ ಜಸ್ಟ್ ಒಂದು ಬಾತ್ರೂಮ್ಗೆ ಇದನ್ನು ಅಭಿವೃದ್ಧಿಪಡಿಸಿಯಪ್ಪ ಅಂತ ಒಂದು ಫೋಟೋನ ಹಾಕಿದ್ದಾರೆ. ಅದು ಡೆವಲಪ್ಮೆಂಟ್ ಮಾಡುವಾಗ ಅದನ್ನು ಸ್ಪೋರ್ಟಿ ಲೆಕ್ಕದಲ್ಲಿ ತಗೊಳ್ಬೇಕಾಗ್ತದೆ. ಅದನ್ನು ಉಪಯೋಗಿಸ್ಕೊಂಡು ಪೊಲೀಸರನ್ನ ಯೂಸ್ ಮಾಡಿಕೊಂಡು ಅವರ ಮನೆಗೆ ಹೋಗುವಂಥದ್ದು ಅಡ್ಮಿನ್ ಹಾಕಿರೋದು ಆಗಿರ್ಬೇಕಾದ್ರೆ ಅವರ ಅಡ್ಮಿನ್ ಇದ್ದಾರೆ, ಅವ್ರು ಹಾಕಿದವರು ಬೇರೆ ಯಾರೋ ಇದ್ದಾರೆ. ಆದರೂ ಕೂಡ ಅದನ್ನು ಕೂಡ ಅವರು ಇದನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳೋದಕ್ಕೆ ಅದರಲ್ಲಿ ತಪ್ಪಿದೆ. ನಿಜವಾಗ್ಲೂ ಯಾವುದೇ ತಪ್ಪಿಲ್ಲ ಅಲ್ಲಿ ಹಾಕಿದ್ರು. ನಮ್ಮಲ್ಲಿ ಕೂಡ ಹಾಕ್ತಾರೆ. ನಾವು ಶಾಸಕನಾಗಿದ್ದಾಗ ಎಲ್ಲರೂ ನೋಡ್ತಾ ಇದ್ರು, ಈ ರೋಡ್ ಆಗಿಲ್ಲ ಅಂತಂದ್ರೆ ಆ ರೋಡಿಗೆ ಬಾಳೆ ಗಿಡ ಮಾಡೋದು, ಆ ರೋಡಿಗೆ ಮಣ್ಣು ಹಾಕೋದು, ಇದೆಲ್ಲವೂ ಮಾಡಿದ್ದಾರೆ. ಹಾಗಿರ್ಬೇಕಾದ್ರೆ ಅಭಿವೃದ್ಧಿ ಮಾಡಿ ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಏನು ಶಾಸಕರು ನಿದ್ರೆ ಹೊಡಿತಾ ಇದ್ದಾರೆ, ಸರ್ಕಾರದಲ್ಲಿ ದುಡ್ಡು ಕೂಡ ಇಲ್ಲ ಅಂತ ಸಂದರ್ಭದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಹಾಕಿದ್ದಾರೆ. ಅದನ್ನು ದೊಡ್ಡ ತಪ್ಪೇ ಅಲ್ಲ, ನಮ್ಮ ಲೆಕ್ಕದಲ್ಲಿ ದೊಡ್ಡ ತಪ್ಪೇ ಅಲ್ಲ. ಡೆವಲಪ್ಮೆಂಟ್ ಮಾಡಿ ಅಂತ ಹೇಳುವಂಥ ಮುನ್ಸೂಚನೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ತೆನ್ನಿನ ಮೈನ ಯಾರಿದ್ದಾರೆ ಅವರು ಈ ಮೊದಲು ಕೂಡ ಕೋಡಿ ಚಂದ್ರಶೇಖರ ಸಾವಿಗೆ ಅವರೇ ಕಾರಣ ಅಂತ ಹೇಳೋದು ನನಗೆ ಗಮನಕ್ಕೆ ಬಂದಿದೆ. ಅವರು ಕೂಡ ಸುಸೈಡ್ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡಿದ್ರು. ಅವರು ಕೂಡ ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುವಂತ ಕೆಲಸವನ್ನ ಇವತ್ತು ತೆನ್ನಿನ ಮೈನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವ್ರನ್ನ ಅರೆಸ್ಟ್ ಮಾಡದೆ ರಾಜಾರೋಷವಾಗಿ ತಿರುಗುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಿದ್ರೊಳಗೆ ನಾವು ತಿಳ್ಕೊಳ್ಬೇಕಾಗ್ತದೆ ಪೊಲೀಸ್ನವರು ಎಷ್ಟು ಮಟ್ಟಿಗೆ ಕೆಲಸವನ್ನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಏನು ಪೊಲೀಸ್ ಕಾಂಗ್ರೆಸ್ನ ಪೊಲೀಸರು ಅಂತ ಹೇಳುವಂಥ ಪರಿಸ್ಥಿತಿ ಕೂಡ ಆಗಿದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಅದರ ಜೊತೆಗೆ ಪುಲ್ವಾಮಾ ದಾಳಿಯಲ್ಲಿ 26 ಜನ ಇವತ್ತು ತೀರೋಗ್ಬಿಟ್ಟಿದ್ದಾರೆ. ಅವರ ಬೆಳಗಾಮಲ್ಲಿ ಇವತ್ತು ಸುಮಾರು 26 ಜನ ತೀರೋಗ್ಬಿಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸವನ್ನು ಕೂಡ ಆಗಲಿ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ, ನಾವು ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ದೇಶ ಉಳಿದ್ರೆ ನಾವು ಉಳಿತೇವೆ, ದೇಶ ಇಲ್ಲ ಅಂತ ಹೇಳಿದ್ರೆ ಯಾವುದು ಕೂಡ ಉಳಿಯೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ದೇಶ ಮೊದಲು ಅಂತ ಹೇಳುವಂಥ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ. ದೇಶಕ್ಕೋಗಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ನಮ್ಮ ಕೊಡಗಿನಲ್ಲಿ ಕೂಡ ಸುಮಾರು ಜನ ಆರ್ಮಿ ರಿಟೈರ್ಡ್ ಇದ್ದಾರೆ. ಇಲ್ಲಿ ಕೂಡ ಮೇಜರ್ ಜನರಲ್ ನಮ್ಮ ಇವರು ನಂದವರು ಕೂಡ ಬಂದಿದ್ದಾರೆ. ಅವರು ಕೂಡ ಹೆಚ್ಚಿಗೆ ಭಾಷಣವನ್ನು ಮಾಡ್ತಾರೆ ಆರ್ಮಿ ಬಗ್ಗೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಅದರ ಜೊತೆಗೆ ನಮ್ಮ ಮಂಗಳೂರಲ್ಲಿ ನಡೆದಂಥ ಏನು ಹಿಂದೂ ಕಾರ್ಯಕರ್ತನ ಹತ್ಯೆ ಮಾಡಿರುವಂಥ ಸುಭಾಷ್ ಶೆಟ್ಟಿ, ಅದು ಕೂಡ ಒಂದು ರೀತಿಯಲ್ಲಿ ಪೊಲೀಸರೇ ಕುಮ್ಮಕ್ಕು ತಿಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದರೆ ಪೊಲೀಸ್ನವರು 2-3 ಬಾರಿ ಅವರ ಕಾರನ್ನು ಚೆಕ್ ಮಾಡಿ ಏನಾದರೂ ಹತ್ಯಾರನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಇಟ್ಕೋಬಾರ್ದು ಅಂತ ಹೇಳುವಂಥ ಆದೇಶವನ್ನು ಮಾಡಿರುವಂಥದ್ದು ಕೂಡ ನೋಡಿದ್ವಿ. ಏನಾದರೂ ಆ ಹತ್ಯಾರ ಇಟ್ಕೊಂಡಿದ್ರೆ ಅವ್ರಿಗೆ ನಿಜವಾಗೂ ಕೂಡ ಸಾಯ್ತಾ ಇರ್ಬೋದು. ಅದನ್ನು ಕೂಡ ನಾವು ಚಿಂತನೆ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಹಿಂದೂಗಳೆಲ್ಲರೂ ಕೂಡ ಒಂದಾಗಬೇಕಾಗ್ತದೆ. ನಮ್ಮ ರಕ್ಷಣೆಗೆ ನಾವು ತಯಾರಾಗಬೇಕಾಗ್ತದೆ. ಇಲ್ಲಾಂತಂದ್ರೆ ಒಂದಲ್ಲ ಒಂದು ದಿವಸ ನಮಗೆ ತೊಂದರೆ ಕಾಡುತ್ತೆ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ, ಪಹಲ್ಗಾಮ್ನಲ್ಲಿ ಹಿಂದೂ ಬಾಂಧವರ ಹತ್ಯೆ ಹಿನ್ನೆಲೆಯಲ್ಲಿ ಜಿಹಾದಿಗಳ ವಿರುದ್ಧ ಉಗ್ರ ಕ್ರಮಕ್ಕೆ ಆಗ್ರಹಿಸಿ ಮನವಿ. ಮಾನ್ಯರೇ, ಕಳೆದ 6 ದಶಕಗಳಿಂದ ನರಕ ಸದೃಶವಾಗಿದ್ದ ಕಣಿವೆ ರಾಜ್ಯವನ್ನು ಶ್ರೀ ನರೇಂದ್ರ ಮೋದಿಯವರ ಪರಿಣಾಮಕಾರಿ ದೂರದರ್ಶಿತ್ವ ಕಾರ್ಯಕ್ರಮಗಳಿಂದ ಶಾಂತಿ ಮರುಸ್ಥಾಪನೆಯಾಗಿದ್ದು, ಜಿಹಾದಿಗಳು ಹಿಂದೂ ಬಾಂಧವರ ಗುರಿಯಾಗಿಸಿ ನಡೆಸಿದ ನರಮೇಧವನ್ನು ದೇಶದ ಜನತೆ ಒಕ್ಕರಲಿನಿಂದ ಖಂಡಿಸುತ್ತದೆ. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಉಗ್ರವಾದವನ್ನು ಮೂಲೋಚ್ಚಾಟನೆ ಮಾಡಲು ಕೈಗೊಳ್ಳುವ ಯಾವುದೇ ಕ್ರಮಗಳನ್ನು ಸಂಘಟನೆ ಹಾಗೂ ದೇಶದ ಜನತೆ ಬೆಂಬಲಿಸುತ್ತದೆ ಎಂದು ಈ ಮೂಲಕ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡ ಬನಾನಾ ಲೀಫ್ ರೆಸ್ಟೋರೆಂಟ್ ಮತ್ತು ಕೆಫೆಯ ಉದ್ಘಾಟನೆಯನ್ನ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಕುಶಾಲನಗರ ಬಿಎಂ ರಸ್ತೆಯ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ನೂತನವಾಗಿ ಬನಾನಾ ಲೀಫ್ ರೆಸ್ಟೋರೆಂಟ್ ಮತ್ತು ಕೆಫೆಯನ್ನು ಆರಂಭಿಸಿದ್ದು, ಕಟ್ಟಡದ ಉದ್ಘಾಟನೆಯನ್ನ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಟೇಪ್ ಕತ್ತರಿಸುವ ಮೂಲಕ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಹಾಗೂ ರಾಜ್ಯ ಒಳಚರಂಡಿ ನಿಗಮದ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಕೆಪಿ ಚಂದ್ರಕಲಾ, ರೆಸ್ಟೋರೆಂಟ್ ಮಾಲೀಕರಾದ ಲಿಪಿಕಾ ಸೇರಿದಂತೆ ಬಂಧು ಮಿತ್ರರು ಉಪಸ್ಥಿತರಿದ್ದರು. ನಗರ ವ್ಯಾಪ್ತದಲ್ಲಿ ಸ್ನೇಹಿತರಾದಂಥ ಲಿಪಿಕದವರು ಬನಾನಾ ಲೀಫ್ ಹೆಸರಲ್ಲಿ ಹೊಸ ಕೆಫೆ ಓಪನ್ ಮಾಡಿದ್ದಾರೆ. ಅದರಲ್ಲಂತೂ ಖುಷಿ ಏನಂತಂದರೆ ವೆರಿ ಹೋಮ್ಲಿ ಕೈಂಡ್ ಆಫ್ ಫೀಲಿಂಗ್ ವಿತ್ ಇನ್ ಸೆಟಪ್ ಮಾಡಿದ್ದಾರೆ. ಐ ವಿಶ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಈ ಥರ ಮಹಿಳಾ ಆಂಟ್ರಪ್ರನರ್ಶಿಪ್ ತೊಗೊಂಡು ಎಸ್ಪೆಷಲಿ ಇನ್ ಹಾಸ್ಪಿಟಾಲಿಟಿ ಆ್ಯಂಡ್ ಫುಡ್ ಬಿಸ್ನೆಸ್ಸಲ್ಲಿ ಮನೆಯಲ್ಲಿ ಫುಡ್ ಮಾಡೋಂಥ ರೆಪ್ಲಿಕೇಟ್ ಮಾಡಿ ನಮ್ಮ ಎಲ್ಲರಿಗೂ ಬಂದು ಒಂದು ಒಳ್ಳೆ ರೀತಿಯಲ್ಲಿ ನಿರಂತರವಾಗಿ ಊಟ ಕೊಡಲಿ.
ನಾನಂತೂ ಐ ಕಂಪ್ಲೀಟ್ಲಿ ಸಪೋರ್ಟ್ ಎನಿಥಿಂಗ್ ಅಸೋಸಿಯೇಟೆಡ್ ವಿತ್ ಫುಡ್. ಯಾಕಂದರೆ ನನಗೆ ಊಟ ತುಂಬ ಇಷ್ಟ. ಮಾತ್ರ ಚೆನ್ನಾಗಿ ಕ್ವಾಲಿಟಿ, ಕ್ವಾಂಟಿಟಿ ಆ್ಯಂಡ್ ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದರೆ 100% ಯು ಹ್ಯಾವ್ ಅ ಗ್ರೇಟ್ ಸಕ್ಸಸ್. ನಾನು ನಮ್ಮ ಸ್ನೇಹಿತರುಗಳೆಲ್ಲರೂ ಇಷ್ಟು ಜನ ಬಂದಿರೋರು ನಿಮಗೆಲ್ಲರಿಗೂ ಐ ಥಿಂಕ್ ದಟ್ ಸಪೋರ್ಟ್ ಇಸ್ ದೇರ್ ವಿತ್ ಯು. ವಿ ಆರ್ ಆಲ್ವೇಸ್ ವಿತ್ ಯು. ಬನಾನಾ ಲೀಫ್ ಹ್ಯಾಸ್ ಆಲ್ವೇಸ್ ಹ್ಯಾಡ್ ಅ ಗುಡ್ ಇಮೇಜ್ ಮುಂಚೆನೂ. ಇನ್ನೂ ಈ ಹೊಸ ಕಾನ್ಸೆಪ್ಟಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರೆಸಲಿ ಅಂತ ಹೇಳ್ತಾ, ನಾನು ಮಹಿಳೆಯ ಉದ್ಯಮಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಕೊಡೋದಂತೂ ನಮ್ಮ ಜವಾಬ್ದಾರಿ. ನಾವು ನೀವು ಹೇಳ್ದಂಗೆ ಮಾಧ್ಯಮ ಮಿತ್ರಗಳು ನಿಮ್ಮ ಮುಖಾಂತರ, ಯಾಕಂದರೆ ನನಗೆ ಗೊತ್ತಿರೋಂಗೆ ಈ ಕುಶಾಲನಗರ ವ್ಯಾಪ್ತಿಯಲ್ಲೇ ಒಂದು 4-5 ಈಟ್ರೀಸು ಹೆಣ್ಮಕ್ಳೇ ಸ್ಥಾಪನೆ ಮಾಡ್ಕೊಂಡು ಮಾಡ್ತಾರೆ. ಅವರಿಗೆ ನಾವು ಎನ್ಕರೇಜ್ ಮಾಡಿದ್ರೆ ಪಬ್ಲಿಸಿಟಿ ಪಾಸಿಟಿವ್ ಆಗಿ ಕೊಟ್ಟರೆ ನನ್ನ ಅನಿಸಿಕೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಸ್ಥಾನಕ್ಕೆ ತಲುಪ್ತಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಸೇರಿದಂಥ ಎಲ್ಲರೂ ಈ ಬರೀ ಓಪನಿಂಗ್ ದಿವಸ ಬರೋದು ಬೇಡ, ನಿರಂತರವಾಗಿ ಬಂದು ಸಪೋರ್ಟ್ ಮಾಡಬೇಕು ಅಂತ ನಾವು ಎಲ್ಲರಿಗೂ ಕೇಳ್ಕೊಳ್ತೀವಿ. ನಮಸ್ಕಾರ, ನಾನು ಲಿಪಿಕಾ ನಾಣಯ್ಯ ಅಂತ. ಇವತ್ತು ಕುಶಾಲನಗರದಲ್ಲಿ ನಾನೊಂದು ಬಿಲ್ ಮಾಡಿರುವ ಒಂದು ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದೀನಿ. GMP ಸ್ಕೂಲ್ ಮುಂಭಾಗ ಕೆನರಾ ಬ್ಯಾಂಕ್ ಬಿಲ್ಡಿಂಗ್ ಪಕ್ಕ ಒಂದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ವಿಚ್ ಹ್ಯಾಸ್ ಇಂಡಿಯನ್, ಟಿಬೆಟಿಯನ್ ಆ್ಯಂಡ್ ಚೈನೀಸ್. ಒಂದು ಎಫರ್ಟ್ ಹಾಕಿ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲರೂ ಬಂದು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿ. ನಮ್ಮಲ್ಲಿ ಲೈವ್ ತಂದೂರಿ ಕೌಂಟರ್ ಇರುತ್ತೆ, ಲೈವ್ ಕೆಫೆ ಕೌಂಟರ್ ವಿತ್ ಹೋಮ್ ಮೇಡ್ ಫ್ರೆಶ್ ಕೇಕ್ಸ್. ನಮ್ಮ ಕಿಚನಲ್ಲೂ ಅಷ್ಟೇ, ಎವ್ರಿಥಿಂಗ್ ಈಸ್ ಫ್ರೆಶ್ಲಿ ಮೇಡ್. ಇಟ್ಸ್ ಅನ್ ಓಪನ್ ಕಿಚನ್, ಯಾರು ಬೇಕಾದ್ರೆ ಬಂದು ನೋಡ್ಬೋದು. ಅವು ಹೈಜಿನಿಕ್ಲಿ ಫುಡ್ ಇಸ್ ಮೇಡ್. ಸೊ ಆ್ಯಂಡ್ ಒಂದು 30 ಕಾರ್ಸ್ ಅಷ್ಟು ಪಾರ್ಕಿಂಗ್ ಕೂಡ ಇದೆ. ಇನ್ ಫ್ಯೂಚರ್ ಅದನ್ನು 1 ಮಂತಲ್ಲಿ ಅದನ್ನು ಡ್ರೈವಿಂಗ್ ರೆಸ್ಟೋರೆಂಟ್ ಮಾಡಬೇಕು ಅಂತ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಬೇಕಾಗಿದೆ. ಅದೇ ಕೊಡಗಿನಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಒಂದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ. ದಯವಿಟ್ಟು ಬಂದು ಸಹಕರಿಸಿ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿ ಇನ್ನರ್ವಿ ಸಂಸ್ಥೆಯ 10ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಬೆಸ್ಟ್ ಪೆಟ್ ಕಾಂಟೆಸ್ಟ್ ಅನ್ನ ಆಯೋಜಿಸಲಾಗಿತ್ತು ಮತ್ತು ಉದ್ಘಾಟನೆಯನ್ನ ವೈದ್ಯಾಧಿಕಾರಿ ಶಶಿಧರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕುಶಾಲನಗರ ಪಟ್ಟಣದ ಇನ್ನರ್ವಿಲ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವದ ಅಂಗವಾಗಿ ಗಾಯತ್ರಿ ಕಲ್ಯಾಣ ಮಂದಿರದ ಆವರಣದಲ್ಲಿ ಆಯೋಜಿಸಿದ್ದ ಶ್ವಾನಗಳ ಹಾಗೂ ಬೆಕ್ಕುಗಳ ಪ್ರದರ್ಶನದಲ್ಲಿ ವಿವಿಧ ತಳಿಯ ಶ್ವಾನಗಳು ಎಲ್ಲರ ಗಮನ ಸೆಳೆದವು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ್ದ ಶ್ವಾನಗಳ ಮಾಲೀಕರು ತಮ್ಮ ವಿವಿಧ ತಳಿಯ ಶ್ವಾನಗಳನ್ನು ತಂದು ಪ್ರದರ್ಶಿಸಿದರು. ಅದೇ ಬೆಕ್ಕುಗಳ ಪ್ರದರ್ಶನ ಕೂಡ ನಡೆಯಿತು. ಗುಡ್ಡೆಹೊಸೂರು ಗ್ರಾಮದ ವರ್ಷ ಮಾಲೀಕತ್ವದ ಹಸ್ಕಿ ಜಾತಿಯ ಅರ್ಜುನ ಶ್ವಾನ ಪ್ರಥಮ ಸ್ಥಾನ ಪಡೆಯಿತು. ಕುಶಾಲನಗರ ಪಟ್ಟಣದ ಬಸವೇಶ್ವರ ಬಡಾವಣೆಯ ಅರುಂಧತಿ ಮಾಲೀಕತ್ವದ ಗೋಲ್ಡನ್ ರಿಟ್ರೀವರ್ ತಳಿಯ ಅದಿ ದ್ವಿತೀಯ ಬಹುಮಾನ ಪಡೆಯಿತು. ಗುಮ್ಮನಕೊಲ್ಲಿಯ ಹೇಮಂತ್ ಅವರ ಶೀಟ್ಲು ತಳಿಯ ಲೂನಾ, ಗಂಧದಕೋಟೆಯ ಯಾದವ್ ಅವರ ಬ್ರೂನೋ ಹೆಸರಿನ ರಾಟ್ವಿಲ್ಲರ್, ಕುಶಾಲನಗರದ ರಂಜನ್ ಅವರ ಬ್ರೋನೋ ಹೆಸರಿನ ಶ್ವಾನಗಳು ವಿವಿಧ ಬಹುಮಾನಗಳಿಗೆ ಆಯ್ಕೆಯಾದವು. ದಂಡಿನಪೇಟೆಯ ಶಾಹೀನ್ ಅವರ ಬೆಕ್ಕು ಮುಸಖಾನ್ ಮೊದಲ ಸ್ಥಾನ ಪಡೆಯಿತು. ಧರಣಿ ಸೋಮಯ್ಯ ಅವರ ಟಾರ್ಜನ್ ದ್ವಿತೀಯ ಮತ್ತು ಸರಿತಾರಯ್ಯ ಅವರ ರಿಕ್ಕಿ ಬೆಕ್ಕು ತೃತೀಯ ಸ್ಥಾನ ಪಡೆದವು. ಇನ್ನರ್ವೇಲ್ ಸಂಸ್ಥೆಯ ಅಧ್ಯಕ್ಷೆ ಚಿತ್ರಾ ರಮೇಶ್ ಶ್ವಾನ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿ, ಸಾಕು ಪ್ರಾಣಿಗಳು ಮನೆಯಲ್ಲಿ ಇದ್ದರೆ ಸಾಕಷ್ಟು ಪ್ರಯೋಜನಗಳನ್ನು ಕಾಣಬಹುದು. ಒಳ್ಳೆ ಜಾತಿಯ ಶ್ವಾನ ಮನೆಯಲ್ಲಿ ಒಂದು ಇದ್ದರೂ ಸಾಕು, ಅದು 10 ಜನರಿಗೆ ಸಮ ಎಂದರು. ಸಾಕು ಪ್ರಾಣಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಶ್ವಾನ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು. ಕ್ಲಬ್ ಕಾರ್ಯದರ್ಶಿ ಸೀತಾಲಕ್ಷ್ಮಿ, ಪದಾಧಿಕಾರಿಗಳಾದ ನೇಹಾ ಜಗದೀಶ್, ರೇಖಾ ಗಂಗಾಧರ್, ಭಾರತಿ ದೇವಯ್ಯ, ದಿವ್ಯ ಸುಜಯ್, ಸುನೀತಾ ಮಹೇಶ್, ಜಾಸ್ಮಿನ್, ಕವಿತಾ ಸಾತಪ್ಪನ್ ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು. ಬೈಲುಕೊಪ್ಪ ಡೋಲ್ಮಾ ಡಾಗ್ ರೆಸ್ಕ್ಯೂ ಹೌಸ್ನ ಮಾಲೀಕರಾದ ಕೈಸನ್ ದೋರ್ಜಿ ಮತ್ತು ಪಶು ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಎನ್ ಕ್ಯಾತರಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು. ಶರಣು ಶರಣ
ಆರಂಭ ಪೂಜಿತನೇ ದೇವಿ ಸುತನೇ ಬೇಡಿದ ವರಗಳ ನೀಡುವ ದಾತನೇ ಆರಂಭ ಪೂಜಿತನೇ ದೇವಿ ಸುತನೇ ಬೇಡಿದ ವರಗಳ ನೀಡುವ ದಾತನೇ ಶಿವ ಪಾರ್ವತಿಯರ ಪ್ರೀತಿಯ ಪುತ್ರನೇ ಶಿವ ಪಾರ್ವತಿಯರ ಪ್ರೀತಿಯ ಪುತ್ರನೇ ಸರ್ವರು ಪೂಜಿಸುವ ಗಣನಾಥನೇ ಶರಣು ಶರಣು ಹೇ ವಿನಾಯಕ. ನಂತರ ಸ್ಪರ್ಧಿ ಪ್ರೀತಿಯಾಗಿರ್ತಾರೆ. ಫ್ರೆಂಡ್ಲಿ ಕಚ್ಚೋದಾಗ್ಲಿ ಕಿರ್ಚೋದಾಗ್ಲಿ ಅಥವಾ ಹಠ ಮಾಡೋದಾಗ್ಲಿ ಏನ್ ಮಾಡಲ್ಲ. ಆಕ್ಚುಲಿ ತುಂಬಾ ಡಾಗ್ಸ್ ನೋಡ್ಬಿಟ್ಟು ಸ್ವಲ್ಪ ಮತ್ತೆ ವೆದರ್ ಕೂಡ ಇದೆ ಅಲ್ಲ, ಸೊ ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟಿದ್ದ ಅವಾಗ್ಲೇ. ಸೊ ವಿ ಹ್ಯಾವ್ ಕಾಮ್ಡ್ ಇಟ್ ಡೌನ್. ಮೇ ಬಿ ನೆಕ್ಸ್ಟ್ ಏನಾದ್ರು ಆಪರ್ಚುನಿಟಿ ಇದ್ರೆ ವಿಲ್ ಗೆಟ್ ಹಿಮ್ ಅಗೇನ್. ಸಿಟ್ ಕ್ಯೂಟು ಮತ್ತೆ ಹೈ ಫೈ ಟೆಲ್ ಮಿ ಎ ಸೀಕ್ರೆಟ್ ಬ್ಯಾಂಗ್ ಬ್ಯಾಂಗ್ ಅಂದ್ರೆ ಹಿಲ್ ಫಾಲ್ ಹ್ಯಾಸ್ ಡೆಡ್ ಎಲ್ಲ ಮಾಡ್ತಾನೆ. ಅರೌಂಡ್ 40-42 ಟ್ರಿಕ್ಸ್ ತನಕ ಮಾಡ್ತಾನೆ. ಬಟ್ ಟುಡೇ ಇಸ್ ವೆರಿ ಅನ್ಈಸಿ ಅನ್ಸುತ್ತೆ. ಸೊ ಯಾ ದಿಸ್ ಇಸ್ ಈ ದಿನ ಕುಶಾಲನಗರದ ಇನ್ನರ್ ವೀಲ್ ಸಂಸ್ಥೆಯಿಂದ ಬೆಸ್ಟ್ ಪೆಟ್ ಕಾಂಟೆಸ್ಟ್ ಅಂತ ಒಂದು ವಿನೂತನ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ನಾಯಿಗಳಿಗೆ ಹಾಗೂ ಬೆಕ್ಕುಗಳಿಗೆ ನಾವು ಮಾಡಿದ್ದೀವಿ. ಇದು ಪ್ರಪ್ರಥಮ ಬಾರಿಗೆ ನಮ್ಮ ಕ್ಲಬ್ಬಿಂದ ಆಯೋಜನೆ ಮಾಡ್ತಿರೋದು. ಇದ್ರ ಮಾಡಿರೋದು ಉದ್ದೇಶ ಏನಂದರೆ ನಾವು ಪ್ರಾಣಿಗಳ ಮೇಲೆ ಇರುವಂಥ ಪ್ರೀತಿನ ತೋರಿಸ್ಕೋಬೇಕು, ಅವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಸದುದ್ದೇಶದಿಂದಲೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಗ ನಮ್ಮ ಸಂಸ್ಥೆಯಿಂದ ಇದು 10ನೇ ವರ್ಷದ್ದು ನಮ್ಮ ಸಂಸ್ಥೆ ಸ್ಥಾಪನೆ ಆಗಿ, ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮೂಲಕ ಎಲ್ಲರಿಗೂ ಒಂದು ಈ ಸುದ್ದಿ ತಲುಪಲಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 45ರಿಂದ 50 ನಾಯಿಗಳು ಮತ್ತು ಬೆಕ್ಕುಗಳು ಬಂದಿದೆ. ಅವ್ರುಗಳನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಆಗಲಿ, ಸ್ಪೆಷಲ್ ಟ್ಯಾಲೆಂಟ್ ಅಂತ ಆಗಲಿ, ಬಿಹೇವಿಯರ್ ಅಂತ ಆಗಲಿ ಆ ಥರ ಕ್ಯಾಟಗರೈಸ್ ಮಾಡಿ ಅವ್ರಿಗೆ ಬಹುಮಾನಗಳನ್ನು ನೀಡ್ತಾ ಇದ್ದೀವಿ. ನಾವು ಸುಮಾರು 6ರಿಂದ 7 ಬಹುಮಾನಗಳನ್ನ ಇಟ್ಟಿದ್ದೀವಿ. ಹಾಗೆ ಕ್ಯಾಶ್ ಪ್ರೈಸ್ ಸಹ ಇಟ್ಟಿದ್ದೀವಿ ಸಂಸ್ಥೆಯಿಂದ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 111ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿದರು. ಕನ್ನಡಿಗರ ಹೆಮ್ಮೆಯ ಪ್ರತಿನಿಧಿಕ ಸಂಸ್ಥೆಯಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಸಾಹಿತ್ಯದ ಬಗ್ಗೆ ಯುವಜನರು ಹಾಗೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ ಹೇಳಿದರು. ಅವರು ಪಟ್ಟಣದ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ 111ನೇ ಸಂಸ್ಥಾಪನಾ ದಿನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಸಾಹಿತ್ಯವು ಜನರ ಮನಸ್ಸಿನ ಪ್ರತಿಬಿಂಬವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನೆಲ, ಜಲ ಹಾಗೂ ಭಾಷೆಯ ವಿಚಾರ ಬಂದಾಗ ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡಿಗರ ಆಸ್ತೀಯತೆಯನ್ನು ಎತ್ತಿ ಹಿಡಿದು ಶ್ರೀಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಕಳೆದ 110 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ. ವಿದ್ಯಾರ್ಥಿಗಳು ಹಾಗೂ ಯುವ ಜನರು ಕನ್ನಡ ಸಾಹಿತ್ಯ ಸೇರಿದಂತೆ ಪುಸ್ತಕ ಹಾಗೂ ಪತ್ರಿಕೆಯನ್ನು ಓದುವ ಹವ್ಯಾಸವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಎಂದು ಇಜಿ ತಿಮ್ಮೇಗೌಡ ಮನವಿ ಮಾಡಿದರು. ಕ್ಯಾರ್ಪೇಟೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಪದ್ಮೇಶ್ ಕನ್ನಡ ಸಾಹಿತ್ಯ ಪರಿಷತ್ತು ಸಂಸ್ಥಾಪನಾ ದಿನ ಹಾಗೂ ಸಾಹಿತ್ಯ ಪರಿಷತ್ತು ಬೆಳೆದು ಬಂದ ಹಾದಿಯನ್ನು ಕುರಿತು ಮಾತನಾಡಿ, ವಿದ್ಯಾರ್ಥಿಯ ಸಮಯ ಪಾಲನೆ ಹಾಗೂ ಶಿಸ್ತಿಗೆ ಒತ್ತು ನೀಡಿ ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ತಾಲೂಕಿನ ಹಿರಿಯ ಪತ್ರಕರ್ತ ಬೆಳ್ಳಿಕೆರೆ ಮಂಜುನಾಥ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಮಾಜಿ ಅಧ್ಯಕ್ಷರಾದ ಕೆಎಸ್ ಸೋಮಶೇಖರ್, ಕೆ ಕಾಳೇಗೌಡ,
ಕೆಆರ್ ನೀಲಕಂಠ, ಪದಾಧಿಕಾರಿಗಳಾದ ಕಟ್ಟೆ ಮಹೇಶ್, ಶಿವಕುಮಾರ್, ಡಿಂಕ ಮಹೇಶ್, ಉದ್ಯಮಿ ಬಿ ರಾಜಶೇಖರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಧೃತಿ, ಗೀತಾಂಜಲಿ, ಸ್ವಪ್ನ ಮತ್ತು ಕಾವ್ಯ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾತ್ಯಕ್ಷಿಕ ವ್ಯವಸ್ಥಾಪಕ ಬಿಎಂ ಮಂಜುನಾಥ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನ್ಯೂಸ್ ಸಮಾರಂಭದಲ್ಲಿ ನನಗೆ ನನ್ನ ಕಮಿಷನರ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಇರೋದ್ರಿಂದ ಒಂದು 5 ನಿಮಿಷ 2 ಮಾತಾಡಿ ಇಲ್ಲಿಂದ ನಿಲ್ಲಿಸ್ತಾ ಇದ್ದೀನಿ. ನೀವೆಲ್ಲರೂ ಅನುಮತಿ ಒಪ್ಪಣೆ ಕೊಡಬೇಕಾಗಿದೆ. ಕನ್ನಡ ಭಾಷೆ ಬಹಳ ಸಂಪತ್ಭರಿತವಾದದ್ದು, ಶ್ರೀಮಂತವಾದದ್ದು. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅವರು ಯಾವುದೇ ಒಂದು ಫಂಕ್ಷನ್ ಮಾಡಬೇಕಂತಂದ್ರೂ ನಾವಿಲ್ಲಿ ಕನ್ನಡ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕನ್ನಡಿಗರೇ. ಕರ್ನಾಟಕದಲ್ಲಿ ಕನ್ನಡವೇ ಮುಖ್ಯ. ಕನ್ನಡ ಮಾತಾಡುವವರೇ ಸಾರ್ವಭೌಮ ಎಂಬ ಮಾತನ್ನು ಹೇಳ್ತಾ ನನ್ನ ಒಂದು ಈ ಭಾಷೆಯಲ್ಲಿ ಕನ್ನಡವನ್ನು ಒಬ್ಬರಿಗಾದರೂ ಕಲಿಸಿ. ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕನ್ನಡ ಬಾರದವರಿಗೆ, ಯಾಕೆಂದರೆ ಕನ್ನಡ ಬಹಳ ಸರಳವಾದ ಭಾಷೆ, ಬಹಳ ಸುಲಭವಾಗಿ ಕಲೀಲಿಕ್ಕೆ ಇರ್ತಕ್ಕಂಥ ಭಾಷೆ. ನಾವು ಇದನ್ನು ಬೆಳೆಸಬೇಕು, ಉಳಿಸ್ಬೇಕು. ನೀವೆಲ್ಲರೂ ಅದಕ್ಕೆ ಸಂಕಲ್ಪ ಮಾಡಬೇಕು. ಯಾರಿಗಾದರೂ ಒಬ್ಬರಿಗೆ ಇಬ್ಬರಿಗಾದರೂ ನೀವು ಕನ್ನಡ ಭಾಷೆನ ಕಲಿತರೆ ಕನ್ನಡ ಬಾರದವರಿಗೆ ಅದೇ ನೀವು ಕನ್ನಡ ಭಾಷೆಗೆ ಕೊಡ್ತಕ್ಕಂಥ ಕೊಡುಗೆ. ಇದಕ್ಕೆಲ್ಲ ನಿಮ್ಮ ಸಂಕಲ್ಪ ಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಾನು ಇಲ್ಲಿ ಹೇಳೋರಿಂದ ಬಂದು ಕುಳಿತಿರ್ತಕ್ಕಂಥ ನನ್ನ ಎಲ್ಲ ಈ ಕಾಲೇಜಿನ ವಿದ್ಯಾರ್ಥಿ ಮಿತ್ರರೇ, ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಸಾಹಿತ್ಯ ಅಭಿಮಾನಿಗಳೇ, ಮತ್ತೆ ಈ ಸಂಸ್ಥೆಯಿಂದ ನಾವು ಕೇಳ್ತಾ ಇದ್ದೇವೆ ಫಿಸಿಕ್ಸ್ ಮೇಡಮ್ ಅವರು ಅಂತ, ಅವರು ಬಹುಶಃ ವಿದ್ಯಾರ್ಥಿ ನೋಡ್ಕೊಂಡು ಬಂದವರು ಅಥವಾ ಸಾಹಿತ್ಯನ ಆಸ್ವಾದಿಸಬೇಕು ಅಂತ ಬಂದವರು ಗೊತ್ತಿಲ್ಲ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ಭಾವನಾ ಬಂಧುಗಳಿಗೆ ನನ್ನ ನಮಸ್ಕಾರ ತಿಳಿಸ್ತಾ, ಮತ್ತೆ ಮುಖ್ಯವಾಗಿ ನಮ್ಮ ಪೂರ್ಣೇಶ್ವರನ್ನು ಬಿಟ್ಬಿಟ್ಟೆ ನೋಡಿ. ಅವ್ರ ಹೆಸರೇನು ಗೊತ್ತಾ? ಪೂರ್ಣಚಂದ್ರ ತೇಜಸ್ವಿ. ಅವ್ರ ಅಪ್ಪ ಅಮ್ಮ ಬಹಳ ಬಂಧುವಂತ, ಅವಾಗಲೇ ಹಂಗೆ ಹೆಸರಿಟ್ಟವ್ರೆ. ನಮ್ಗೆಲ್ಲ ಹೆಸರಿಟ್ಟು ತಿಮ್ಮೇಗೌಡ, ಕೆಂಪೇಗೌಡ. ನಮ್ಗೆ ಇನ್ನೇನು ಗೊತ್ತೇ ಆಗಿಲ್ಲ ಸ್ವಾಮಿ ಹೆಸರು ನಮ್ಮ ಅಪ್ಪ ಅಮ್ಮ. ಪೂರ್ಣಚಂದ್ರ ಅವ್ರು ನಾನು ಈ ತಾಲೂಕು ಬಂದಾಗ ಅವ್ರು ಪರಿಚಯ ಮಾಡ್ಕೊಂಡು ಪೂರ್ಣಚಂದ್ರ ತೇಜಸ್ವಿ ಅದಲ್ಲ, ಕುವೆಂಪು ಒಳಗಿದ್ದು ತಂದೆ ತಾಯಿ ಉಳಿದೈತಲ್ಲ, ಒಳ್ಳೆ ಹೆಸರಿಟ್ಟವ್ರೆ. ಸೊ ತೇಜಸ್ವಿ ಅವರೇ, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಾನವ ಬಂಧುಗಳಿಗೆ ವಿಷಯ ಬರ್ತೀನಿ. 3 ಮೇ ಅಂದ್ರೆ ದಿನಾಂಕ 3 ಮೇ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಯಿತು. ಮೇ 5 5 ಮೇ ಆ ದಿನದ ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಆಯೋಜಿಸಿದ್ದಾರೆ. ಸಾಹಿತ್ಯ ಅಂದ್ರೆ ಏನು ಅಂತ ಒಂದು 2 ಮಾತು ಹೇಳಿ ನಾನು ತರ್ತೀನಿ. ಯಾಕಂದ್ರೆ ನನಗೆ ಗಣತಿ ಕಾರ್ಯಕ್ರಮದ್ದು ಮಾನ್ಯ ಶಾಸಕರ ಜೊತೆ ಒಂದು ಕಾರ್ಯಕ್ರಮ ಇದೆ, 11 ಗಂಟೆ ಇತ್ತು. ಅವರು ಸ್ವಲ್ಪ ತಡವಾಗಿ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ಜೊತೆ ಮಾತಾಡೋಗಿ ಬಂದೆ. ಸಹಿಸುವ ಕನ್ನಡದ ವಾಕ್ಯ ಇದೆ, ಏಕಕಾಲದಲ್ಲಿ ಒಂದು ಸ್ಥಳವನ್ನ 2 ವಸ್ತುಗಳು ಆಕ್ರಮಿಸಲು ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ ಇಲ್ವಾ? ಏಕಕಾಲದಲ್ಲಿ ಒಂದು ಸ್ಥಳವನ್ನ 2 ವಸ್ತುಗಳು ಆಕ್ರಮಿಸಲು ಸಾಧ್ಯ ಇದೆಯಾ ಇಲ್ವಾ? ಇಲ್ಲ ಅಂದ್ಮೇಲೆ ಏಕಕಾಲದಲ್ಲಿ ವೇದಿಕೆಯ ಗಣ್ಯರು ಮತ್ತು ನೀವು ಮಾತನಾಡಲು ಸಾಧ್ಯ ಇದೆಯಾ? ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲಸ್ ಸಮೀಪದ ಬೇತು ಗ್ರಾಮದ ಮಕ್ಕಿ ಶ್ರೀ ಶಾಸ್ತ್ರವು ದೇವರ ವಾರ್ಷಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ನಾಪೋಕ್ಲಸ್ ಸಮೀಪದ ಬೇತು ಗ್ರಾಮದ ಮಕ್ಕಿ ಶ್ರೀ ಶಾಸ್ತ್ರವು ದೇವರ ವಾರ್ಷಿಕ ಎಡಮ್ಯಾರು ವಾರ್ಷಿಕ ಉತ್ಸವ 2 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ದೇವಾಲಯದ ಆವರಣದಲ್ಲಿ ನಡೆದ 2 ಪ್ರಮುಖ ಕೋಲಗಳೊಂದಿಗೆ ಉತ್ಸವ ಸಂಪನ್ನಗೊಂಡಿತು. ಮಕ್ಕಿ ಶಾಸ್ತ್ರವ ಸನ್ನಿಧಿಯಲ್ಲಿ ಶುಕ್ರವಾರ ಬೆಳಗಿನಿಂದಲೇ ವಿವಿಧ ಕೋಲಗಳು ಶಾಸ್ತ್ರವು ದೇವರಿಗೆ ಸೇವೆ ಸಲ್ಲಿಸಿದವು. ಬೆಳಿಗ್ಗೆ ಅಜ್ಜಪ್ಪ ಕೋಲ ಹಾಗೂ ಮಧ್ಯಾಹ್ನ ವಿಷ್ಣುಮೂರ್ತಿ ಕೋಲಗಳು ತಮ್ಮ ಸಾಂಪ್ರದಾಯಿಕ ವೇಷಭೂಷಣಗಳೊಂದಿಗೆ ಗಮನ ಸೆಳೆದವು. ಇದೇ ಸಂದರ್ಭ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿದ ಭಕ್ತರಿಂದ ದೇವರಿಗೆ ವಿವಿಧ ರೀತಿಯ ಹರಕೆ ಕಾಣಿಕೆ ಸಮರ್ಪಿಸಿ ಪ್ರಸಾದ ಸ್ವೀಕರಿಸುವುದರೊಂದಿಗೆ ಕೃತಾರ್ಥ ಭಾವ ಹೊಂದಿದರು. ಉತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು. ಅಪರಾಹ್ನ ಜರುಗಿದ ವಿಷ್ಣುಮೂರ್ತಿ ಕೋಲವನ್ನ ಭಕ್ತರು ಭಯಭಕ್ತಿಯಿಂದ ವೀಕ್ಷಿಸಿದರು. ಉತ್ಸವದ ಅಂಗವಾಗಿ ಶನಿವಾರ ಮಧ್ಯಾಹ್ನ ಎತ್ತು ಹೋರಾಟ ಹಾಗೂ ರಾತ್ರಿ ದೀಪಾರಾಧನೆ ನಡೆಯಿತು. ತಡರಾತ್ರಿಯವರೆಗೆ ದೇವಾಲಯದಲ್ಲಿ
ಕೇರಳದ ಚಂಡವಾದ್ಯದೊಂದಿಗೆ ದೀಪಾರಾಧನೆ ನಡೆಯಿತು. ಇದೇ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು ಹಾಗೂ ಊರು ಹಾಗೂ ಪರ ಊರಿನ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳಸ್ತಾನಂದ ನಾಪೋಕ್ಲು. ಕ್ಯಾರ್ಪೇಟೆ ತಾಲೂಕಿನ ಅಗಲೆಯ ಗ್ರಾಮದ ಶ್ರೀ ಹೊನ್ನಾಲದಮ್ಮ ದೇವಿ ಹಾಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿಗಳ ಓಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಗ್ರಾಮೀಣ ಭಾಗದ ಕ್ರೀಡೆಗಳು ನಶಿಸಿ ಹೋಗುತ್ತಿರುವ ಇಂದಿನ ದಿನಗಳಲ್ಲಿ ಅಗಲೆಯ ಗ್ರಾಮದ ಯುವ ಮುಖಂಡರಾದ ಅಜಯ್ ರಾಮೇಗೌಡ ಬಳಗವು ಗ್ರಾಮದಲ್ಲಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಏರ್ಪಡಿಸುತ್ತಿರುವುದು ಸಂತೋಷದ ವಿಚಾರವಾಗಿದೆ ಎಂದು ಶಾಸಕ ಎಚ್.ಟಿ. ಮಂಜು ಹೇಳಿದರು. ಅವರು ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಅಗಲೆಯ ಗ್ರಾಮದಲ್ಲಿ ಶ್ರೀ ಹೊನ್ನಾಲಮ್ಮ ದೇವಿ ಹಾಗೂ ಶ್ರೀ ಕಾಲಭೈರೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಇದೇ ಪ್ರಥಮ ಬಾರಿಗೆ
ಅಜಯ್ ರಾಮೇಗೌಡ, ಹಳ್ಳಿಕರ್ ಸಂರಕ್ಷಕ ಸಂದೀಪ್ ಅವರ ನೇತೃತ್ವದಲ್ಲಿ ನಡೆದ ಮೊದಲ ವರ್ಷದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ನಮ್ಮ ತಾಲೂಕಿನ ಸಾಂಸ್ಕೃತಿಕ ಇತಿಹಾಸ ಹೊಂದಿರುವ ಅಗಲಯ ಗ್ರಾಮದ ಹಿರಿಯರ ಸಹಕಾರದಿಂದ ನಮ್ಮ ಪಕ್ಷದ ಕ್ರಿಯಾಶೀಲ ಯುವ ಮುಖಂಡರಾದ ಅಜಯ್ ರಾಮೇಗೌಡರ ಯುವ ಬಳಗದ ಸಾರಥ್ಯದಲ್ಲಿ ಗ್ರಾಮೀಣ ಸೊಡಗಿನ ಸಾಂಸ್ಕೃತಿಕ ಸ್ಪರ್ಧೆ ಏರ್ಪಡಿಸಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ. ಎತ್ತಿನ ಗಾಡಿ ಓಟವು ನಮ್ಮ ನೆಲದ ಗ್ರಾಮೀಣ ಸೊಡಗಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಹಳ್ಳಿಕರ್ ತಾಳಿಯ ಉತ್ತಮ ಹಸುಗಳನ್ನು ರೈತರು ಪ್ರೀತಿಯಿಂದ ಸಾಕುತ್ತಿದ್ದಾರೆ. ನಿಜವಾದ ಪ್ರಾಣಿ ಪ್ರಿಯರಿಗೆ ಇಂತಹ ಸ್ಪರ್ಧೆಗಳು ಪ್ರೇರಣೆ ಹಾಗೂ ಸ್ಫೂರ್ತಿಯನ್ನು ನೀಡುತ್ತದೆ. ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಸ್ಪರ್ಧೆಗಳನ್ನು ಸೋಲು ಗೆಲುವು ಎರಡನ್ನೂ ಸಮನಾಗಿ ಕ್ರೀಡಾ ಮನೋಭಾವನೆಯಿಂದ ಸ್ವೀಕರಿಸಬೇಕು. ಸ್ಪರ್ಧೆಯಲ್ಲಿ ಯಾವುದೇ ಅಹಿಂಕಾರ ಘಟನೆಗಳು ನಡೆಯದಂತೆ ಆಯೋಜಕರು ಮುನ್ನೆಚ್ಚರಿಕೆ ವಹಿಸಬೇಕು. ಗ್ರಾಮೀಣ ಕ್ರೀಡೆಗಳ ಬಗ್ಗೆ ಇಂದಿನ ಯುವಕರು ಹೆಚ್ಚಿನ ಆಸಕ್ತಿ ತೋರಿಸಿ ದನ ಕರುಗಳನ್ನು ಪ್ರೀತಿಸಬೇಕು ಎಂದು ಶಾಸಕ ಮಂಜು ಹೇಳಿದರು. ಕಾರ್ಯಕ್ರಮವನ್ನು ಕುರಿತು ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್, ಟಿಎಪಿಸಿಎಂಸಿ ಮಾಜಿ ಅಧ್ಯಕ್ಷ ಎಎಸ್ ಶ್ರೀಧರ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರಮೇಶ್ ಮಾತನಾಡಿದರು. ಓಯೋ ಓಯೋ ಎಂದು ಕೂಗುತ್ತಾ ಎತ್ತುಗಳ ಮೈ ತಟ್ಟುತ್ತಾ ಚುರುಕು ಮುಟ್ಟಿಸುತ್ತಿದ್ದರು. ನಾಗಲೋಟದಲ್ಲಿ ಓಡುತ್ತಿದ್ದ ಎತ್ತುಗಳು. ಇನ್ನು ಕೆಲವು ಸ್ಪರ್ಧಿಗಳು ಎತ್ತುಗಳಿಗೆ ಕಟ್ಟಿರುವ ಹಗ್ಗದ ಸನ್ನೆಯ ಮೂಲಕವೇ ಗೆಲುವಿನ ದಡ ಸೇರುತ್ತಿದ್ದರು. ನೆರೆದ ಪ್ರೇಕ್ಷಕರು ಶಿಳ್ಳೆ ಚಪ್ಪಾಳೆಗಳ ಮೂಲಕ ಹುರಿದುಂಬಿಸಿದರು. ಸ್ಪರ್ಧೆಗಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಹಳ್ಳಿಕರ್, ಗಿಡ್ಡಗಾಡು ಓರಿ ಸೇರಿದಂತೆ ವಿವಿಧ ಹಳ್ಳಿಕರ್ ಜಾತಿಯ 50ಕ್ಕೂ ಹೆಚ್ಚು ಜೋಡಿ ಎತ್ತುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲುವಾಗಿ ಸೆಣಸಾಡಿಸಿದರು. ಜೋಡಿ ಎತ್ತುಗಳ ಗಾಡಿ ಓಡಿಸುವ ಸಾವಿರಾರು ಗೆಲುವಿಗಾಗಿ ಹರಸಾಹಸ ಪಟ್ಟರು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಗಲಯ ರಮೇಶ್, ಟಿಎಪಿಸಿಎಂಸಿ ಮಾಜಿ ಅಧ್ಯಕ್ಷ ಎಸ್ ಶ್ರೀಧರ್, ಮುಖಂಡರಾದ ನಾಗೇಂದ್ರ, ರಾಜೇಗೌಡ, ರಾಜೇಶ್, ವೆಂಕಟೇಶ್, ಮುನಿರಾಜ್, ನವೀನ್, ನಿಂಗರಾಜ್, ನಿಶ್ಚಿತ, ವೆಂಕಟೇಶ್, ಯೋಗಣ್ಣ, ರಾಮಣ್ಣ, ಗಣೇಶ, ಬಲರಾಮ್, ಸತೀಶ್, ಸ್ಪರ್ಧೆಯ ಆಯೋಜಕರಾದ ಅಜಯ್ ರಾಮೇಗೌಡ, ನಂದೀಶ್, ಸಂದೀಪ್, ವಿಷ್ಣುಗೌಡ, ಹರ್ಷ್, ಸಚಿವ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ಬಹುತೇಕ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಓರೆಗಳ ಹಸುಗಳನ್ನ ಸಾಕ್ತಾರೆ. ಬದಲಿಗೆ ಅವ್ರಿಗೆ ಅವರ ಜೀವನ ದುಡಿಮೆಯನ್ನು ವಿಜೃಂಭಣೆ ಮಾಡೋದು ಖುಷಿಯಲ್ಲ. ನಾವು ಯಾವ ಮಟ್ಟದಲ್ಲಿ ಹಸುಗಳನ್ನ ಪೋಷಣೆ ಮಾಡ್ತೀವಿ, ಸಾಕ್ತೀವಿ ಎತ್ತುಗಳನ್ನ ಅನ್ನೋದು ಅವ್ರಿಗೆ ಖುಷಿ ಆಗುತ್ತೆ. ಜೊತೆಗೆ ಇಲ್ಲಿ ಕೊಡುವಂತ ಪ್ರೈಸಸ್ಗಿಂತ ನಾವು ಅಲ್ಲಿ ಭಾಗವಹಿಸಿ ಆ ಕ್ರೀಡೆಯಲ್ಲಿ ಗೆದ್ದೊಂದು ಕೊನೆ ಲಾಸ್ಟ್ ತನಕ ಹುಡ್ಕೊಳ್ಳುವಂತ ಒಂದು ಹಿರಿಮೆ. ಹಾಗಾಗಿ ಇವತ್ತು ಗ್ರಾಮೀಣ ಪ್ರದೇಶದ ಕ್ರೀಡೆ ಅಂತ ಜೋಡೆತ್ತುಗಳ ಓಟ ಸ್ಪರ್ಧೆಯಲ್ಲಿ ಹೆಚ್ಚಿನದಾಗಿ ಭಾಗವಹಿಸಿದರು. ಜೊತೆಗೆ ರಕ್ಷಣಾ ಇಲಾಖೆಯವರು ಸಹ ನಮ್ಮ PSI ನವೀನವರು ಸಹ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕೆ ರಕ್ಷಣಾ ಇಲಾಖೆ ಎಲ್ಲ ತಂಡಗಳು ಇಲ್ಲ, ಅವರು ರಕ್ಷಣಾ ಇಲಾಖೆ ಸಹ ಸಂಪೂರ್ಣವಾಗಿ ಇಲ್ಲೇ ಠಿಕಾಣಿ ಮಾಡಿದ್ದಾರೆ. ಇವತ್ತು ಒಂದು ಟಫ್ ಗೇಮು ಮಧ್ಯದಲ್ಲಿ ನನ್ನ ಯುವಕ ಮಿತ್ರರು ಕ್ರೇಜ್ಗಳು ಯಾವುದಕ್ಕೂ ಓಡೋ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೋಗೋಕೆ ಅವಕಾಶದಲ್ಲಿ ಹೋಗ್ಬೇಡಿ. ಇದು ವೆಹಿಕಲ್ ತರ ಅಲ್ಲ, ಮಧ್ಯದಲ್ಲಿ ಸಣ್ಣ ಬ್ರೇಕ್ ಹಾಕಾಗಲ್ಲ. ಇವತ್ತು ನಿಯಂತ್ರಣ ತಪ್ಪಿ ವ್ಯತ್ಯಾಸಗಳಾದ್ರೆ ಇಂಥ ಗ್ರಾಮಕ್ಕೆ ಹೋಗಿ ಹಿಂಗಾಯ್ತು ಅನ್ನೋ ಒಂದು ಕೊನೆಯ ತನಕ ಕೆಟ್ಟಿಸಿ ಬರುತ್ತೆ. ಆಯೋಜಕರು ಸಹ ಅದಕ್ಕೆ ಅವಕಾಶ ಮಾಡಿಕೊಡ್ದಂಗೆ ರಕ್ಷಣಾ ಇಲಾಖೆಯವರಿಗೆ ಸಹಕಾರ ಕೊಟ್ಕೋಬೇಕು. ಆಯೋಜಕರು ಸಹ ಅಲ್ಲೆಲ್ಲ ನಿಂತ್ಕೊಂಡು ಪಬ್ಲಿಕ್ಸ್ ಅನಾವಶ್ಯಕವಾಗಿ ಓಡಾಡೋದನ್ನ ತಪ್ಪಿಸ್ಬೇಕು ಅನ್ನೋ ಮಾತು ಹೇಳ್ತಾ, ಈ ಒಂದು ಗ್ರಾಮೀಣ ಕ್ರೀಡೆ ಬಹುತೇಕ ನಮ್ಮ ತಾಲೂಕಿನಲ್ಲಿ ಜಾಸ್ತಿ ನಡೀತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಎರಡನೇ ಕ್ರೀಡೆ ಒಂದು ದತ್ತದಲ್ಲಿ ನಡೆಯುತ್ತೆ. ಪುನಃ ಒಂದೂವರೆ ತಿಂಗಳ ಹಿಂದೆ ಪುನಃ ಇವತ್ತು ಎಲ್ಲರೂ ಸಹ ನಡೀತಾ ಇದೆ. ಇದು ಗ್ರಾಮೀಣ ಕ್ರೀಡೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಇದು ರೈತರಿಗೆ ವಿಶೇಷವಾಗಿ ರೈತರಿಗಾಗಿ ಮಾಡುವಂತ ಒಂದು ಕ್ರೀಡೆ. ಹಾಗಾಗಿ ಇವತ್ತು ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ ಬಹುತೇಕ ಆ ಭಾಗದಲ್ಲಿ ನಡೀತಿತ್ತು. ಹಿಂದೆ ಮಂಗಳೂರಿನಲ್ಲಿ ಕೋಣಾವರ್ಷ ಸ್ಪರ್ಧೆ ತಮ್ಗೆಲ್ಲ ಗೊತ್ತು, ಕಂಬಳ ಕ್ರೀಡೆ ಇತ್ತು. ಅದೇ ತರ ನಮ್ಮ ಭಾಗದಲ್ಲಿ ಜೋಡತಿ ಸ್ಪರ್ಧೆನ ಮಾಡ್ತಾ ಇದ್ದೀವಿ. ಇದು ತುಂಬಾ ಮನೋರಂಜನೆ ಕೊಡುವಂತ ಕ್ರೀಡೆ ಆಗಿದೆ. ಇದಕ್ಕೆ ಎಲ್ಲರೂ ಸಹ ಹೆಚ್ಚಿನದಾಗಿ ಭಾಗವಹಿಸಿದ್ರಿ. ಬಹುತೇಕ ಗ್ರಾಮದ ಎಲ್ಲ ನನ್ನ ಸಹೋದರರು, ನಮ್ಮ ಅಕ್ಕ ತಂಗಿಯರು, ಗ್ರಾಮದ ಯುವಕ ಮಿತ್ರರು, ಸುತ್ತಮುತ್ತಲ ಗ್ರಾಮದ ಯುವಕರು ಎಲ್ಲರೂ ಸಹ ಹೆಚ್ಚಿನದಾಗಿ ಭಾಗವಹಿಸಿ
ತಮ್ಮ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂತ ಒಂದು ವಾತಾವರಣ ಕಾಣ್ತಾ ಇರೋದ್ರಿಂದ ಅವರು ಆ ವಾತಾವರಣಕ್ಕೆ ಪೂರಕವಾಗಿ ತಮ್ಮ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ಈಗ ತಾನೇ ಉದ್ಘಾಟನೆ ಮಾಡಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಮಂಜಣ್ಣನವರೇ ಹಾಗೂ ಇಲ್ಲಿವರೆಗೆ ಎಲ್ಲರ ಹೆಸರನ್ನು ಜಾನಕಿರಾಮ್ ಅವರು ಹೇಳಿದ್ದಾರೆ. ವೇದಿಕೆ ಮೇಲಿರುವಂತ ಎಲ್ಲ ಸ್ನೇಹಿತರೆ ಹಾಗೂ ಅಂಪೈರ್ ಆಗಿ ಏನು ಹತ್ತಳ್ಳಿ ಮಹಾದೇವಣ್ಣನವರೇ ಅವರು ಇವತ್ತಿನ ಒಂದು ಅಂಪೈರ್ ಆಗಿ ಆಗ ಹತ್ತಳ್ಳಿಯ ಒಂದು ಜವಾಬ್ದಾರಿಯನ್ನ ತಗೊಂಡಿರುವಂತ ಮಹಾದೇವಣ್ಣ ಅವರು ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಓಟದಲ್ಲಿ ಭಾಗವಹಿಸುವ ಹಳ್ಳಿಕಾರ್ ರೈತ ಬಾಂಧವರೇ, ಏನು ಇವತ್ತಿನ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಅಗಲೆಯ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದೀರಿ. ಏನು ನಾವು ಸುಮಾರು ನಂದೀಶು ಮತ್ತೆ ನಮ್ಮ ವರದರಾಜು ಸುಮಾರು ಆಲೆ 1.5-2 ತಿಂಗಳಿಂದ ನಮ್ಮನ್ನು ಭೇಟಿ ಮಾಡ್ತಿದ್ರು. ಅಣ್ಣ ಒಂದು ಜಾಗ ಹುಡುಕ್ಬೇಕಾದ್ರೆ 12 ಕಡೆ ಯೋಚನೆ ಮಾಡಿ ಈ ಜಾಗ ಸಿಕ್ಕಿದೆ ಕಾರಣ. ನಾನು ಆಗ ಒಂದು ಮಾತು ಹೇಳಿದೆ, ಯಾವ ಕೆಲಸ ಎಲ್ಲೆಲ್ಲಿ ಆಗಬೇಕು ಈ ಭೂಮಿ ಅದನ್ನ ಪಡೆದಿತ್ತು. ಆ ಭೂಮಿಯ ಒಡೆಯರು ಇವತ್ತು ಬರಬೇಕಾಯ್ತು, ಬಂದಿದ್ದಾರೆ ಹೆಂಗೋ ಗೊತ್ತಿಲ್ಲ. ಅವರು ಸಹ ಆ ಕೆಲಸವನ್ನು ಮಾಡುವಾಗ ನಂದೀಶ್ ಮತ್ತು ವರದರಾಜ್ ಅವರು ಫೋನ್ ಮಾಡಿ, ನಿಮ್ಮ ಫ್ಯಾಮಿಲಿ ಸಮೇತ ನಿಮ್ಮ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, 2 ಜನದ ಒಂದು ಜಮೀನಿದೆ, ನೀವೆಲ್ಲರೂ ಬಂದು ಒಂದು ವೇದಿಕೆಯಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿದ್ರು. ಅವ್ರು ಬರ್ಬೇಕಾಯ್ತು. ಹಾಗೆ ಅವ್ರನ್ನ ನೆನೆಸ್ಕೊಳ್ತಾ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಏನು ಈ ಕಾರ್ಯಕ್ರಮದಲ್ಲಿ ಹತ್ತಳ್ಳಿಯ ಜನರು ಆಗಮಿಸಿದ್ದೀರಿ. ಏನು ಎತ್ತಿನ ಓಟದ ಗಾಡಿಯ ಸ್ಪರ್ಧೆಯಲ್ಲಿ ಏನು ಇವತ್ತು ಅದನ್ನ ನೋಡಲು ನೀವೆಲ್ಲ ಕಣ್ ತುಂಬ್ಕೊಳ್ಳೋಕೆ ಇವತ್ತು ಕಾಯ್ತಾ ಕೂತಿದ್ದೀರಿ. ಭಾಷಣ ಕೇಳೋ ಮಾತಲ್ಲಿ ಯಾರೂ ಇಲ್ಲ. ಹಾಗೆ ಈ ಕಾರ್ಯಕ್ರಮವನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗ್ತದೆ. ನೀವೆಲ್ಲರೂ ಸಹಕಾರ ಮಾಡಿ ಚಪ್ಪಾಳೆ ಮೂಲಕ ಸಹಕರಿಸಬೇಕು. ಆ ಎತ್ತಿನ ಗಾಡಿ ಹೊಡೆಯೋರಿಗೆಲ್ಲ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಮಾಡಬೇಕು ಅಂತ ಈ ಮೂಲಕ ಹೇಳ್ತಾ ಒಂದೆರಡು ಮಾತು ಕೊಟ್ಟ ಮಟ್ಟಕ್ಕೆ ಇವತ್ತು ಈ ಮಟ್ಟಕ್ಕೆ ಮಾಡಿದ್ರ ಅಂತ ಅದನ್ನ ಇಡೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಅದರಲ್ಲಿವತ್ತು ನಮ್ಮ ಗ್ರಾಮದ ಇಡೀ ಗ್ರಾಮದ ಹೆಣ್ಮಕ್ಳು ಇವತ್ತು 6 ಗಂಟೆಯಿಂದಲೇ ಇವತ್ತು ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವು ನೋಡ್ತಾ ಇದ್ದು ತುಂಬಾ ಸಂತೋಷವಾಗಿ ಅನುಭವಿಸ್ತಾರೆ. ಅದೇ ರೀತಿ ನಮ್ಮ ವನ್ನಾದೇವಿ ಯುವಕರು ನಿನ್ನೆ ಸಹ ಒಳ್ಳೆ ವನ್ನಾದೇವಿ ಮತ್ತು ಇದು ಸಭೆಯನ್ನ ಮಾಡಿ ಯಶಸ್ವಿಯಾಗಿ 3 ದಿವಸದಿಂದ ಒಂದೇ ಸಮನೆ ನಮ್ಮ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿ ಯಶಸ್ವಿಯಾಗಿ ಇವತ್ತು ಅಗಲೆ ಗ್ರಾಮದಲ್ಲಿ ನಮ್ಮ ಜನಕ್ಕೂ ಸಹ ಒಂದು ಮನೋರಂಜನೆಯನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತದೆ. ಎಲ್ಲರೂ ವಿಶೇಷವಾಗಿ ನಮ್ಮ ಎಲ್ಲ ಬಂದಿರತಕ್ಕಂಥ ಪುಣ್ಯಾತ್ಮರು ಮತ್ತು ನಮ್ಮ ಎಲ್ಲ ಇಲ್ಲಿ ಪ್ರಾಯೋಜಕರುಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ತೀರ್ಪುಗಾರರು, ಈ ಅಗಲೆಯ ಗ್ರಾಮದ ಯಾವುದೇ ತುಚಿ ಬರದಂತೆ ತೀರ್ಪುಗಾರರು ನಡ್ಕೊಂಡು ಇಡೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಸ್ನೇಹಿತರುಗಳು ಸಹ ಸಪೋರ್ಟ್ ಮಾಡಿ ಇದನ್ನ ಯಾವುದೇ ಒಂದು ಬೇರೆ ಥರ ಯಾವುದೇ ಒಂದು ಅಹಿತಕರವಾದ ಆಗಬಾರ್ದು. ಯಾಕೆಂದರೆ ಇದು ಅಗಲೆಯ ದೊಡ್ಡ ಗ್ರಾಮ, ನಮ್ಮದು ವಿಶೇಷವಾದ ಗ್ರಾಮ. ನೋಡಪ್ಪ ನಾಳೆ ಅಲ್ಲಿ ಹೋಗಿದ್ದು ಅಗಲಕ್ಕೆ ಈ ಥರ ಆಯಿತು ಅಂತ ಆಗಬಾರ್ದು. ಇದನ್ನ ಪ್ರೋತ್ಸಾಹ ಕೊಟ್ಟರೆ ನಿಮಗೆ ಅವರು ಇನ್ನೂ ನಮ್ಮ ಪ್ರೋತ್ಸಾಹಕರು ಇನ್ನೂ ಒಂದೊಂದ್ಸರಿ ಬೇರೆ ಬೇರೆ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಎಲ್ಲ ನನ್ನ ಬಂದಿರತಕ್ಕಂಥ ಅಗಲೆಯ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಅಣ್ಣ ತಮ್ಮಂದರಿಗೆ ಇಡೀ ವಿಶೇಷವಾಗಿ ನಾನು ಅಗಲೆಯ ಗ್ರಾಮದ ಎಲ್ಲ ನನ್ನ ಸ್ನೇಹಿತರ ಬಾಂಧವರು, ಯುವಕರು ಬಾಂಧವರಿಗೆ ನಾನು ಗ್ರಾಮದ ಮುಖಂಡನಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಸಂಗಮಕ್ಕಾಗಿ ಡಾಕ್ಟರ್ ನೀಲಕಂಠ, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾರು ನಿಲ್ದಾಣದಲ್ಲಿ ಮಿಷನ್ ಮೋದಿ ಡೆಮಾಕ್ರಸಿ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರಾಣತ್ಯಾಗ ಮಾಡಿದ ಹಿಂದೂ ಕಾರ್ಯಕರ್ತರಿಗೆ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ತಾಲೂಕಿನ ಅಗಲೆಯ ಗ್ರಾಮದಲ್ಲಿ ರಾಜ್ಯಮಟ್ಟದ ಜೋಡಿ ಎತ್ತಿನ ಗಾಡಿಗಳ ಓಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕುಶಾಲನಗರ ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡ ಬನಾನ್ ಲೀಫ್ ರೆಸ್ಟೋರೆಂಟ್ ಮತ್ತು ಕೆಫೆಯನ್ನ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಉದ್ಘಾಟಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.